ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಿ? ನಾವು 50 ವರ್ಷದಿಂದ ಮಾಡ್ತೇವೆ. ಎಷ್ಟು ಎಕರೆ ಜಾಗದಲ್ಲಿ ನೀವು ಮಾಡ್ತಿದ್ದೀರಿ? ನಾವು 1-2 ಎಕರೆ ಜಾಗದಲ್ಲಿ ಮಾಡ್ತೀವಿ. ನಾವು ಬೆಂಡೆ, ಅಲಸಂಡೆ, ಮುಳ್ಳು ಸೌತೆ, ಸೋರೆಕಾಯಿ, ಹೀರೆಕಾಯಿ ನಾವು ಕೂಡ ಸಹಕಾರ ಕೊಡ್ತೇವೆ. ಹಾ. ನಾನು ಕೂಡ ಒಂದು ಸ್ಕೂಲಲ್ಲಿ ಟೀಚರ್. ಓಕೆ. ಹಾಗೆ ಸ್ಕೂಲಿಗೆ ಹೋಗಿ ಮನೆಗೆ ಬಂದು ನಂತರ ಈ ಕೆಲಸಕ್ಕೆ ನಾವು ನಮ್ಮ ಫ್ಯಾಮಿಲಿ ಜೊತೆ ನಾವು ಕೂಡ ಜಾಯ್ನ್ ಆಗ್ತೇವೆ. ಮಕ್ಕಳು ಕೂಡ ಸಹಕರಿಸ್ತಾರೆ, ಅವರು ಕೂಡ ಬರ್ತಾರೆ. ಓಕೆ. ಸೊ ಇದು ತುಂಬಾ ನಾವು ಇದರಿಂದ ಅಂದರೆ ನಮಗೆ ಈ ಲೈಫಲ್ಲಿ ತುಂಬ ಸಂತೋಷ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರೇರಾ. ವೆಲ್ಕಮ್ ಟು ಐಟೆಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ವಿಡಿಯೋ ಮಾಡಲಿ ಬಂದಿದ್ದೇನೆ. ನೋಡ್ಬೋದು ನೀವು, ಒಳ್ಳೆ ವಿಶಾಲವಾದ ವಾತಾವರಣ. ಸೊ ಭಾರಿ ಖುಷಿ ಆಗ್ತದೆ. ಒಂದು ಅಗ್ರಿಕಲ್ಚರ್ ಹೊಸತ್ ವಿಡಿಯೋ. ಆದರೆ ನಾನು ಇವತ್ತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಕರ್ಂಬರ್ ಎಂಬ ಊರಲ್ಲಿದ್ದೇನೆ. ಸೊ ಇಲ್ಲಿ ನಮಗೆ ಫ್ಯಾಮಿಲಿ ಅವರು ಗ್ರೋ ಮಾಡ್ತಿದ್ದಾರೆ. ತುಂಬ ವರ್ಷದಿಂದ ಅವರು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ಈ ವರ್ಷ ಒಂದು ನೋಡುವ ಎಂತೆಲ್ಲ ಗ್ರೋ ಮಾಡಿದ್ದಾರೆ ಅಂತ. ನೀವು ಸಹ ನೋಡಿ, ಈ ವಿಡಿಯೋ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿ. ಇಂಥದ್ದೇ ವೀಡಿಯೋಸಿಗೆ ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಸಪೋರ್ಟ್ ಮಾಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನೀಗ ಬಚ್ಪೆ ಕರ್ಂಬರಲ್ಲಿದ್ದೇನೆ. ಸೊ ನಮ್ಮೊಟ್ಟಿಗಿದ್ದಾರೆ ಜುಲಿಯಾನಾ ಟಿಕೋಸ್ಟಾ. ಸೊ ನಮಗೆ ಫ್ಯಾಮಿಲಿಯೇ ಬೀಳ್ತಾರೆ. ಸೊ ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ. ಸೊ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಿ? ನಾವು 50 ವರ್ಷದಿಂದ ಮಾಡ್ತೇವೆ. 50 ವರ್ಷ. ಅದಕ್ಕೆ ಕೂಡ ಮುಂಚೆ ಮಾಡ್ತಿದ್ದೆ. ಹಾಂ. ಓಕೆ. 50 ವರ್ಷದಲ್ಲಿ ಎಷ್ಟು ಎಕರೆ ಜಾಗದಲ್ಲಿ ನೀವು ಮಾಡ್ತಿದ್ದೀರಿ? ನಾವು 1-2 ಎಕರೆ ಜಾಗದಲ್ಲಿ ಮಾಡ್ತಿದ್ದೆ. ಓಕೆ. ಎಂತೆಲ್ಲ ನೀವು ಬೆಳೆಸ್ತೀರಿ? ನಾವು ಬೆಂಡೆ, ಅಲಸಂಡೆ, ಮುಳ್ಳು ಸೌತೆ, ಸೋರೆಕಾಯಿ, ಹೀರೆಕಾಯಿ. ಓಕೆ. ಸೊ ಬೆಳೆಸಿ ನೀವು ಕಮರ್ಷಿಯಲ್ ಆಗಿ ಎಲ್ಲಿ ಕೊಡ್ತೀರಿ ಮತ್ತೆ ಬೆಳೆಸಿ? ನಾವು ಮಂಗಳೂರಿಗೆ ಮುಂಚೆ ಇದು ಮಾರ್ಕೆಟ್ ಇತ್ತು, ಈಗ ಇಲ್ಲ ಅಲ್ಲಿ. ಈಗ ನಾನು ಕೂತ್ಕೊಂಡು ಮಾಡ್ತಿದ್ದೆ ಅದು ಬಾನ್ಸ್ ಹಾಸ್ಟೆಲಿನ ಹತ್ತಿರ. ಓಕೆ. ಎಷ್ಟು ವರ್ಷದಿಂದ ಇದು ಮುಂಚೆ ಎಷ್ಟು ವರ್ಷ, ಒಂದು 20 ವರ್ಷ ಮುಂಚೆ ಮಾಡ್ತಿದ್ದೆ ಅಲ್ಲಿ. ಓಕೆ. ಇತ್ತೆ ಈಗ ಇದು ಸೆಂಟ್ರಲ್ ಮಾರ್ಕೆಟಿಗೆ ಕೊಡೋದು? ಹೌದು. ಓಕೆ. ಸೊ ಇದು ಮುಳ್ಳು ಸೌತೆ ಯಾವಾಗ ಕರೆಕ್ಟ್ ಟೈಮ್ ಬೀಜ ಬೆಳೆಸೋ? 12 ತಾರೀಕಿಗೆ ಹಾಕಿದ್ದು ಜೂನು. ಸೊ ಜೂನಲ್ಲಿ ಹಾಕ್ಬೇಕು ಬೀಜ. ಓಕೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇಡಬೇಕು? 1.5 ಫೀಟ್ ಇರಬೇಕು. 1.5 ಫೀಟ್. ಓಕೆ. ನೀವು ಬುಡಕ್ಕೆ ಎಂತ ಹಾಕ್ತೀರಿ? ಅದಕ್ಕೆ ಬೂದಿ ಮತ್ತು ಸುಫಲ ಮತ್ತು ಅದೇ. ಓಕೆ. ಸೊ ಕೆಮಿಕಲ್ ಎಂತಾದ್ರೆ ಹಾಕ್ತೀರಾ? ಕೆಮಿಕಲ್ ಇಲ್ಲ, ಆರ್ಗ್ಯಾನಿಕ್ ಎಲ್ಲ? ಹೌದಾ ಎಲ್ಲ. ಈಗ ನೀವು ಜೂನಲ್ಲಿ ಹಾಕಿದ್ದು ಫಸಲು ಯಾವಾಗ ಬರ್ತಾರೆ? 45 ದಿವಸದಲ್ಲಿ ಆಗ್ತದೆ. 45 ದಿವಸ. ಊರಿನದ್ರೆ. ಓಕೆ. ಯಾವುದಾದ್ರೂ ರೋಗ ಬರ್ತದೆ? ಮತ್ತೆ ರೋಗ ಬರ್ತದೆ ಇದಕ್ಕೆ, ಇದು ಹಳದಿ ರೋಗ ಬರ್ತದೆ. ಓಕೆ. ಹೌದು. ಸೊ ಇದಕ್ಕೆ ಬರ್ತದೆ, ಇದಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಸಿಲ್ವಿಯಾ ಡಿಕೋಸ್ಟಾ. ಸೊ ಫ್ಯಾಮಿಲಿ ಮೆಂಬರೇ, ಅವರು ಸಹ ಈ ಕೃಷಿ ಮಾಡ್ತಿದ್ದಾರೆ. ಮೇಡಮ್, ನಮಗೆ ಈ ಯಾವುದು ಗಿಡ ಅಂತ ನಮ್ಗೆ ಹೇಳ್ಬೋದಾ? ಇದು ಬೆಂಡೆಕಾಯಿ ಗಿಡ. ಓಕೆ. ಬೆಂಡೆಕಾಯಿ. ಅದರಲ್ಲಿ ಬ್ರೀಡ್ ಉಂಟಾ? ಬ್ರೀಡ್ ಉಂಟು, ಆದರೆ ನಾವು ಮಾಡೋದು ಊರಿನ ಬೆಂಡೆಕಾಯಿ ಮಾತ್ರ. ಊರಿನ ಬೆಂಡೆಕಾಯಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಎಷ್ಟು ಬೇಕು? 1.5 ಫೀಟ್ ಇಡ್ಬೇಕು. 1.5 ಫೀಟ್. ಓಕೆ. ಬುಡಕ್ಕೆ ಎಂತ ಹಾಕ್ತೀರಿ? ಬುಡಕ್ಕೆ ಗೊಬ್ಬರ, ಅಂದ್ರೆ ಗೊಬ್ಬರ ಬೂದಿ ಹಾಕ್ತೇವೆ, ಗೊಬ್ಬರ ಸುಫಲ ಇದನ್ನೆಲ್ಲ ಹಾಕ್ತೇವೆ. ಕೆಮಿಕಲ್? ಕೆಮಿಕಲ್ ನಾವು ಸ್ಪ್ರೇ ಮಾಡೋದಿಲ್ಲ. ಅಂದ್ರೆ ಇದಕ್ಕೆ ಈ ಗಿಡಕ್ಕೆ ಹಳದಿ ರೋಗ ಬರ್ತದೆ, ಆವಾಗ ನಾವು ಸ್ಪ್ರೇ ಮಾಡ್ತೇವೆ. ಸ್ಪ್ರೇ ಮಾಡುದು ಒಂದಕ್ಕೆ ಒಂದು ಸ್ಪ್ರೆಡ್ ಆಗ್ತದೆ? ಹೌದು. ಓಕೆ. ಒಂದು ಗಿಡಕ್ಕೆ ಬಂದ್ರೆ ಎಲ್ಲ ಗಿಡಕ್ಕೆ ಸ್ಪ್ರೆಡ್ ಆಗ್ತದೆ. ಹಾಗೆ ಆಗಿದೆ ನಿಮ್ಗೆ? ತುಂಬಾ ಸಲ ಆಗಿದೆ ನಮ್ಗೆ, ಅಂದ್ರೆ ತುಂಬಾ ಲಾಸ್ ಕೂಡ ಆಗಿದೆ ಇದರಲ್ಲಿ. ಅದೇ ಇಷ್ಟು ಎಕರೆಯಲ್ಲಿ ಮಾಡುವಾಗ ನಿಮ್ಗೆ ಲಾಸ್ ಆಗಿದ್ರೆ? ಲಾಸ್ ಆಗಿದೆ, ಅಂದ್ರೆ ಲಾಸ್ಟ್ ಇಯರ್ ತುಂಬಾ ಮಳೆ ಇತ್ತಲ್ಲ. ಹೌದು. ಆವಾಗ ನಮ್ಗೆ ಅಂದ್ರೆ ತುಂಬಾ ಲಾಸ್. ನಾವು ಹಾಕಿದ್ದ ಒಂದು ಕಾಲು ಅಷ್ಟು ನಮ್ಗೆ ಸಿಗ್ಲಿಲ್ಲ. ಅದು ಇದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಿದ್ದೀರಿ ನೀವು? ಇನ್ವೆಸ್ಟ್ ನಾವು ಈ ವರ್ಷದಿಂದ ವರ್ಷ ತುಂಬಾ ಮಾಡ್ತೇವೆ. ಓಕೆ. ಒಂದು ಅಂದಾಜು ಒಂದು ಎಷ್ಟು ಹೇಳ್ಬೋದು? ನಾವು ಈ ಸಲ ಒಂದು 50,000 ಹಾಕಿದ್ದೇವೆ. 50,000 ಹಾಕಿದ್ದು ಪ್ರಾಫಿಟ್ ಆಗ್ತದೆ? ಕೆಲವೊಮ್ಮೆ ಆಗ್ತದೆ, ಇಲ್ಲಾಂದ್ರೆ ಮ್ಯಾನೇಜ್ ಆಗ್ತದೆ ಅದೇ ಅಲ್ಲಿಗಲ್ಲಿ. ಹೌದೌದು. ಓಕೆ. ಈಗ ಎಷ್ಟು ಗಿಡ ಉಂಟು ಇದರಲ್ಲಿ? ಇದರಲ್ಲಿ ಸುಮಾರು 1,500. 1,500. ಎಷ್ಟು ಕ್ವಿಂಟಲ್ ಆಗ್ತದೆ? ಕ್ವಿಂಟಲ್ ಆಗುವಾಗ ಒಂದು ನಮಗೆ 100 kg, 1 ಕ್ವಿಂಟಲ್ 2 ಕ್ವಿಂಟಲ್. ಓಕೆ. ಈ ಗಿಡದ್ದು ಲೈಫ್ ಸ್ಪ್ಯಾನ್ ಒಂದು 2.5 months. 2.5 months ಅಷ್ಟೇ. ಕರೆಕ್ಟ್ ಟೈಮ್ ಹಾಕೋದು ಬೀಜ?
ಇದೆ ಜೂನ್ ಅಲ್ಲಿ ಹಾಕ್ತೇವೆ, 2 ಸೀಸನ್ ಅಲ್ಲಿ ಮಾಡ್ತೇವೆ ನಾವು. ಒಂದು ನವೆಂಬರ್ ಡಿಸೆಂಬರ್ ಅಲ್ಲಿ ಹಾಗೆ ಪುನಃ ಹಾಕ್ತೇವೆ. ಹಾ. ಬೇರೆ ಅಂದ್ರೆ ಒಂದೇ ಗದ್ದೆಯಲ್ಲಿ ಅಲ್ಲ, ಬೇರೆ ಬೇರೆ ಗದ್ದೆಯಲ್ಲಿ ಮಾಡ್ತೇವೆ. ಓಕೆ. ಈಗ ಒಮ್ಮೆ ಮಳೆಗಾಲದಲ್ಲಿ ಮಾಡ್ತೇವೆ. ನಂತರ ಅಂದ್ರೆ ನಮ್ಗೆ ಅಷ್ಟಮಿ ಚೌತಿಗೆ ಸ್ವಲ್ಪ ರೇಟ್ ಸಿಗ್ತದೆ, ಅಂದ್ರೆ ನಮ್ಮ ಹಬ್ಬಕ್ಕೆ ಸೆಪ್ಟೆಂಬರ್ ಅಲ್ಲಿ ಆ ಟೈಮಿಗೆ ರೇಂಜ್ ಇಟ್ಟು ನಾವು ಮಾಡೋದು. ಕೆಲವರು ಮೇ ಎಂಡಿಗೆ ಹಾಕ್ತಾರೆ, ಸೊ ನೀವು ಜೂನ್ ಅಲ್ಲಿ ಹಾಕಿದ್ದೀರಿ. ಹೌದು, ಮೇ ಎಂಡಿಗೆ ಅಂದ್ರೆ ನಮ್ಗೆ ಮಳೆ ಬರ್ಬೇಕಲ್ಲ, ಮಳೆದ್ದು ತಾಪತ್ರೆ ಇರ್ತದೆ. ಹ್ಮ್. ಕೆಲವೊಮ್ಮೆ ಮಳೆ ಬೇಗ ಬರ್ತದೆ, ಕೆಲವೊಮ್ಮೆ ಲೇಟ್ ಬರ್ತದೆ. ಹ್ಮ್. ಹಾಗೆ ಈ ಸಲ ಸ್ವಲ್ಪ ಮಳೆ ಬೇಗ ಬಂತು, ಈಗ ಹಾಗೆ ನಾವು ಬೇಗ ಬೀಜ ಹಾಕಿದ್ದೇವೆ. ಮಳೆ ಬೇಗ ಬಂತು. ಸೊ ಕೆಲವರು ಹೇಳ್ತಾರೆ ಮಳೆ ಲೇಟ್ ಬಂತ. ಮಳೆ ಲೇಟ್ ಅಂದ್ರೆ ಲಾಸ್ಟ್ ಇಯರ್ ನಮ್ಗೆ ಅಂದ್ರೆ ಮಳೆ ಜೋರು ಬಂದು ಎಲ್ಲ ಹೋಗಿತ್ತು. ಈ ಸಲ ಅಂದ್ರೆ ಅದಕ್ಕೆ ಅಂದ್ರೆ ಬಿಸಿಲು ಕೂಡ ಉಂಟು, ಮಳೆ ಕೂಡ ಉಂಟು, ಹಾಗೆ ಸ್ವಲ್ಪ ಮ್ಯಾನೇಜ್ ಆಗ್ತಾ ಉಂಟು. ಓಕೆ. ಸೊ ಈಗ ಮಳೆ ಬರ್ಲಿಲ್ಲ, ಬಿಸಿಲೇ ಇದ್ರೆ ಎಂತ ನೀರು ಯಾವಾಗ ಬಿಡ್ತೀರಿ? ನೀರು ನಮ್ಗೆ ಪಂಪ್ ಶೆಡ್ ಉಂಟು, ಹಾ. ಅದರಿಂದ ಬೆಳಿಗ್ಗೆ ಹೊತ್ತ ಸಂಜೆ ಹೊತ್ತ? ಅದು ಸಂಜೆ ಹೊತ್ತು ಹಾಕಿದ್ರೆ ಒಳ್ಳೇದು. ಓಕೆ. ಈಗ ಮಳೆಗಾಲದಲ್ಲಿ ನೀರು ನಿಂತ್ರೆ ಇಲ್ಲಿ ಒಳ್ಳೇದಾ? ನೀರು ನಿಲ್ಲದ ಹಾಗೆ ನಾವು ಅದಕ್ಕೆ ಮಣ್ಣೆಲ್ಲ ಹಾಕ್ತೇವಲ್ಲ, ಹ್ಮ್. ಅದಕ್ಕೆ ಎತ್ತರ ಮಾಡ್ಬೇಕಾಗ್ತದೆ, ನೀರು ನಿಲ್ಲದ ಹಾಗೆ ನೋಡ್ಬೇಕು. ಓಕೆ. ಸೊ ಎಷ್ಟು ದಿನಕ್ಕೆ ಇದು ಕಟ್ಟಿಂಗ್ ಬರ್ತದೆ, ಕಟಾವಿಗೆ ಬರ್ತದೆ? ಕಟಾವ್ 60 ದಿವಸ ಬೇಕಾಗ್ತದೆ. 60 ದಿವಸ. ಮತ್ತೆ 60 ದಿವಸ ನಂತರ ಕಂಟಿನ್ಯೂಸ್ ಆಗುತ್ತೆ? ಹೌದು, ಆಗ್ತಾ ಇರ್ತದೆ. ಓಕೆ. ಒಂದು 3 ದಿವಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ತೆಗಿತಾ ಇರ್ತೇವೆ. ಓಕೆ. ನೀವೇ ಮಾಡುದಾ ಇಲ್ಲ ಕೆಲಸಗಾರ ಇರ್ತೀರಾ? ಕೆಲಸಗಾರ ಇರ್ತಾರೆ, ನಾವು ಕೂಡ ಸಹಕಾರ ಕೊಡ್ತೇವೆ. ಹಾ. ನಾನು ಕೂಡ ಒಂದು ಸ್ಕೂಲಲ್ಲಿ ಟೀಚರ್. ಓಕೆ. ಹಾಗೆ ಸ್ಕೂಲಿಗೆ ಹೋಗಿ ಮನೆಗೆ ಬಂದು ನಂತರ ಈ ಕೆಲಸಕ್ಕೆ ನಾವು ನಮ್ಮ ಫ್ಯಾಮಿಲಿ ಜೊತೆ ನಾವು ಕೂಡ ಜಾಯ್ನ್ ಆಗ್ತೇವೆ. ಮಕ್ಕಳು ಕೂಡ ಸಹಕರಿಸ್ತಾರೆ, ಅವರು ಕೂಡ ಬರ್ತಾರೆ. ಓಕೆ. ಸೊ ಇದು ಹಾಗೆ ಕಟ್ ತುಂಬಾ ನಾವು ಇದರಿಂದ ಅಂದ್ರೆ ನಮ್ಗೆ ಈ ಲೈಫಲ್ಲಿ ತುಂಬಾ ಸಂತೋಷ. ಓಕೆ. ಅದೇ ಕೃಷಿಯಲ್ಲಿ ಒಂದು ಸಂತೋಷ ಐತಿ. ಮತ್ತೆ ಕಟಾವು ನಿಮ್ಗೆ ಬೆಳಿಗ್ಗೆ ಮಾಡೋದಾ ಸಂಜೆ ಮಾಡೋದಾ? ಬೆಳಿಗ್ಗೆ ನಾವು ಒಂದು ಮಾರ್ಕೆಟಿಗೆ ಕೊಂಡು ಹೋಗೋದು ಬೆಳಿಗ್ಗೆ ಅಲ್ಲ, ಬೆಳಿಗ್ಗೆ ಬೇಗ ಎದ್ದು ಒಂದು 6 ಗಂಟೆಗೆ ಗದ್ದೆಯಲ್ಲಿ ಇರ್ತೇವೆ. ಓಕೆ. ಎಲ್ಲರೂ ಬರ್ತೇವೆ, ಫ್ಯಾಮಿಲಿ ಸಮೇತ ಬಂದು ಕಟ್ ಮಾಡಿ ಮತ್ತೆ ಯಾರಾದ್ರು ಕೊಂಡೋಗ್ತಾರೆ. ಈಗ ಮಾರ್ಕೆಟ್ ಡಿಮಾಂಡ್ ಉಂಟಾ? ಮಾರ್ಕೆಟಿಂಗ್ ಮಾಡಲಿಕ್ಕೆ ಉಂಟು, ಸ್ಟಾರ್ಟಿಂಗಿಗೆ ಉಂಟು, ಹಾ. ನಂತರ ಮತ್ತೆ ಕಡಿಮೆ ಆಗ್ತದೆ. ಮೇಡಮ್, ಈ ಬೆಂಡೆ ಕೃಷಿಯಲ್ಲಿ ನಿಮಗೆ ಹೈಯೆಸ್ಟ್ ಪ್ರಾಫಿಟ್ ಯಾವ ವರ್ಷದಲ್ಲಿ ಆಗಿದೆ? ಇನ್ನು ಎಷ್ಟಾಗಿದೆ? ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ನಮಗೆ ಆಗಿದೆ. 2024 ಆಗಿದೆ. ಓಕೆ. ಎಷ್ಟಾಗಿದೆ ಅಂತ ಹೇಳ್ಬೋದಾ? ನಾವಂದ್ರೆ ಜಾಸ್ತಿ ಅಂತಲ್ಲ, ಒಂದು ಹಾಕಿದ್ದ ಒಂದು ನಾನು ಹೇಳಿದಲ್ಲ ಆವಾಗ, ಒಂದು 50,000 ಇನ್ವೆಸ್ಟ್ ಮಾಡಿದ್ರೆ 50,000 ಒಂದು 75,000 ನನಗೆ ಆಗಿದೆ. ಓಕೆ. ಓಕೆ. ಯಾಕಂದ್ರೆ ಈಗ ಹೊಸಬ್ರು ಮಾಡುವವರಿಗೆ ನೀವೆಂತ ಮಾಡ್ಬೋದಾ ಇಲ್ವಾ ಅದೊಂದು ಹೇಳ್ಬೋದು? ಅದು ಸೀಸನ್ನ ಮೇಲೆ ಡಿಪೆಂಡ್ ಆಗಿ, ಓಕೆ. ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ, ಅವರು ಮಾಡ್ತಾರೆ, ಕೆಲವರು ಮನೆಗೋಸ್ಕರವೇ ಅಂತ ಮಾಡ್ತಾರೆ. ಹೌದೌದು. ಕೆಲವರು ಈಗ ಚಟ್ಟಿಯಲ್ಲಿ ಗ್ರೋ ಬ್ಯಾಗ್ ಹೌದು, ಹಾಗೆ ಮಾರ್ಕೆಟಿಗೆ ಕೊಂಡು ಹೋಗೋದು ನೀವು ತುಂಬಾ ವಿಶಾಲವಾದ ಗದ್ದೆಯಲ್ಲಿ ಎಲ್ಲ ಮಾಡಬೇಕಾಗ್ತದೆ. ಓಕೆ. ಇನ್ನೊಂದು ಕ್ವಶನ್ ಇತ್ತು, ಜರಿ ಜಾಗ ಇದ್ರೆ ಮಾಡ್ಬೋದಾ ಇಲ್ಲ ಗುಡ್ಡೆ ಟೈಪ್ ಜಾಗ ಇದ್ರೆ, ಇಲ್ಲ ಪ್ಲೇನ್ ಜಾಗನೇ ಬೇಕಾ ಅದಕ್ಕೆ? ಪ್ಲೇನ್ ಜಾಗ ಇದ್ರೇನೆ ಒಳ್ಳೇದೇನು. ಪ್ಲೇನ್ ಜಾಗ ಇದ್ರೇನೆ ಒಳ್ಳೇದು. ಓಕೆ. ಓಕೆ ಮೇಡಮ್, ಇದು ಯಾವ ಗಿಡ ಅಂತ ಹೇಳ್ಬೋದು, ಎಂತ ಗ್ರೋ ಮಾಡ್ತಿದ್ದೀರಿ ಅಂತ? ಇದು ಸೋರೆಕಾಯಿ. ಸೋರೆಕಾಯಿ. ಓಕೆ. ಸೋರೆಕಾಯಿ ಇದು ಹತ್ತಿರ ಹತ್ತಿರ ಇಲ್ಲೋ? ಹತ್ತಿರ ಇರಬಾರದು, ಹಾ. 2 ಫೀಟ್ ಅಂತ ಇರಬೇಕು. 2 ಫೀಟ್. ಹೌದು. ಬುಡಕ್ಕೆ ಎಂತ ಹಾಕ್ತೀರಿ? ಬುಡಕ್ಕೆ ಹಟ್ಟಿ ಗೊಬ್ಬರ, ಹ್ಮ್. ಊದಿ ಮತ್ತು ಸ್ಪಲ್. ಮತ್ತೆ ನಿಮ್ಗೆ ಕಾಡು ಪ್ರಾಣಿದು ಇಲ್ಲ, ಕಿರಿಕಿರಿ ಉಂಟಾ? ನಾವಿಲ್ಲು ಮಾತ್ರ. ನವಿಲು ಹಾ. ತಿಂತದ ಅಪಾಯ ಉಂಟು? ಇಲ್ಲ, ಈಗ ಇಲ್ಲ, ಹಾ. ಇಲ್ಲದ್ರೆ ಇರ್ತದೆ, ಇರ್ತದೆ. ಯಾಕಂದ್ರೆ ಓಪನ್ ಜಾಗ ಹೌದು. ನೋಡಿದಾಗೆ. ಸೊ ನಾವು ಬಂದು ಹೋಗ್ತೇವಲ್ಲ ಈ ದಿವಸ. ಹೌದು. ಹೌದು, ಅದು ನೋಡಿ ಕೊಡ್ತೇವೆ. ನೋಡಿ ಕೊಡ್ತೀರಿ. ಓಕೆ. ಸೊ ಇದಕ್ಕೆ ಡಿಮಾಂಡ್ ಉಂಟಾ ಮಾರ್ಕೆಟ್ ಅಲ್ಲಿ? ಈಗ ಎಷ್ಟು ಉಂಟು? ನಿಮ್ಗೆ ಎಷ್ಟು ಸಿಗ್ತದೆ? ಕೆಜಿಗೆ 50 ರೂಪಾಯಿ. ಸರಿ, ನಿಮ್ಗೆ ಹಾ, ಸೇಲ್ ಮಾಡುವಾಗ ಅದು ಜಾಸ್ತಿ ಇರ್ತದೆ. ಹೌದು, ಜಾಸ್ತಿ ಆಗ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯ್ತು ಅಂತ ಎನಿಸ್ತಿದ್ದೇನೆ, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಎನಿಸ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಓಪನ್ ಉಂಟು, ಎಂತ ಕೇಳಿದ್ರು ಮತ್ತೆ ನಾವು ಅವರ ಹತ್ರ ಕೇಳಿ ನಾವು ರಿಪ್ಲೈ ಕೊಡ್ತೇವೆ. ಮತ್ತೆ ಇಂಥದ್ದೇ ವಿಡಿಯೋಸಿಗೆ ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಸಪೋರ್ಟ್ ಮಾಡಿ. ಈಗ ನಾವು ನಮ್ಮ ವಿಡಿಯೋ ಎಂಡ್ ಮಾಡ್ತಿದ್ದೇವೆ, ಇನ್ನು ನಾವು ನೆಕ್ಸ್ಟ್ ವಿಡಿಯೋ ಸಿಕ್ಕುವ. ಬಾಯ್.